ಸೊ ಇವತ್ತು ಜಿಲ್ಲಾಧಿಕಾರಿಗಳು, ಎಸ್ಪಿಗಳು, ಪೊಲೀಸ್ ಕಮಿಷನರ್ಗಳು, ಆಮೇಲೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ, ಹೋಮ್ ಮಿನಿಸ್ಟರು, ಕಂದಾಯ ಸಚಿವರು, ಒಂದೋದ್ರ ಕಂದಾಯ ಸಚಿವರು ಹೋದ್ರು, ಆಮೇಲೆ ಗ್ರಾಮೀಣಾಭಿವೃದ್ಧಿ ಸಚಿವರು, ಪೊಲೀಸ್ DGP ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕಮಿಷನರು, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್, ಇವರೆಲ್ಲರದು ಮೀಟಿಂಗು ಇತ್ತು. DCಗಳು, SPಗಳು, ಕಮಿಷನರ್ಗಳು, ಜಿಲ್ಲಾ ಕಮಿಷನರ್. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅವ್ರ ಜೊತೆಯಲ್ಲಿ ಏನದು ಏನು ಕಾನ್ಫರೆನ್ಸ್ ಇದು? ವಿಡಿಯೋ ಕಾನ್ಫರೆನ್ಸ್, ಸಾರಿ, ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗನ್ನು ಮಾಡಿದ. ಎಲ್ಲರೂ ಅಟೆಂಡ್ ಆಗಿದ್ರು. ಬಹಳ ಮುಖ್ಯವಾಗಿ ಈ ಪಾಕಿಸ್ತಾನ ಮತ್ತು ಭಾರತ ಇವೆರಡರ ನಡುವೆ ನಡೀತಕ್ಕಂಥ ಒಂದು ರೀತಿ ವಾರ್, ಯುದ್ಧ, ಭೀತಿಯಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ DCಗಳು, SPಗಳು, ಕಮಿಷನರ್ಗಳು, IGಗಳು ಸಂಪೂರ್ಣ ಅಲರ್ಟ್ ಆಗಿರಬೇಕು, ಭದ್ರತಾ ಕ್ರಮಗಳನ್ನು ತಗೊಳ್ಬೇಕು, ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲೆಲ್ಲ ಕಡೆ ಮಾಕ್ ಡ್ರಿಲ್ಗಳನ್ನು ಮಾಡಬೇಕು, ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತೆ ಕೋಆರ್ಡಿನೇಷನ್ ಇರಬೇಕು. ಕೇಂದ್ರದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, SPಗಳು, ಕಮಿಷನರ್ಗಳು ಪರ್ಫೆಕ್ಟ್ ಕೋಆರ್ಡಿನೇಷನ್ ಇರಬೇಕು. ಕಮಿಷನರ್ಗಳು, ಪೊಲೀಸ್ ಕಮಿಷನರ್ಗಳು, ಇಲ್ಲಿ ಕಮಿಷನರೇಟ್ ಇರ್ತದೆ, ಅಲ್ಲಿ ಪ್ರತಿನಿತ್ಯ ಬ್ರೀಫಿಂಗ್ ಮಾಡಬೇಕು, ನ್ಯೂಸನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಏನು ಮಾಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ, ಮತ್ತು ಏನು ನಡೆದಿದೆ, ಏನು ಮಾಡಬೇಕು, ಅದರ ಬಗ್ಗೆ ಒಂದು ಬ್ರೀಫಿಂಗನ್ನು ಕೊಡಬೇಕು. ಮತ್ತು